ಇಂದು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಕಾಂಗ್ರೆಸ್ನ ಜೋಡೆತ್ತು. ದೆಹಲಿಯಲ್ಲಿ ಸಂಪುಟ ಕಸರತ್ತು, ಯಾರಿಗೆ ಸಿಗಲಿದೆ ಈ ಪಟ್ಟ? ಮೊದಲ ಹಂತದ ಸಚಿವರ ಪಟ್ಟಿ ಈಗ ಫೈನಲ್ಗಾಗಿ ದೆಹಲಿಗೆ ಹಾರಿದ್ದಾರೆ. ವರಿಷ್ಠರ ಜೊತೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ ಎಷ್ಟು ಮಂದಿ ಸಚಿವರಾಗಬೇಕು, ಬುಧವಾರ ಯಾರ್ಯಾರು ಸಚಿವರಾಗಬೇಕು ಎಂಬ ಚರ್ಚೆಯನ್ನ ಮಾಡಲಿದ್ದಾರೆ ವರಿಷ್ಠರ ಜೊತೆ, ಹೈಕಮಾಂಡ್ನ ಜೊತೆ. ಡಿಕೆ ಕೈಯಲ್ಲಿ ಒಂದು ಪಟ್ಟಿ ಸಿದ್ಧವಾಗಿದ್ರೆ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಮತ್ತೊಂದು ಪಟ್ಟಿ ಇರುವಂತದ್ದು. ಹೈಕಮಾಂಡ್ ಬಳಿ ಇನ್ನೊಂದು ಪಟ್ಟಿ ಇದೆ. ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ. ಡಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಇನ್ನೆರಡೇ ದಿನ ಬಾಕಿ ಉಳಿದಿರುವಂತದ್ದು. ಈ ಹೊತ್ತಿನಲ್ಲೇ ಚುರುಕು ಪಡೆಯ ರಾಜಕೀಯ ಚಟುವಟಿಕೆ ಚುರುಕಾಗ್ತಾ ಇದೆ. ಇಂದು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಕಾಂಗ್ರೆಸ್ನ ಜೋಡೆತ್ತು. ದೆಹಲಿಯಲ್ಲಿ ಸಂಪುಟ ಕಸರತ್ತಾಗ್ತಾ ಇದೆ. ಯಾರಿಗೆ ಸಿಗಲಿದೆ ಪಟ್ಟ? ಮೊದಲ ಹಂತದ ಸಚಿವರ ಪಟ್ಟಿ ಫೈನಲ್ಗಾಗಿ ಈಗ ದೆಹಲಿಗೆ ಹಾರಿರುವಂತದ್ದು. ವರಿಷ್ಠರ ಜೊತೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಿದ್ದಾರೆ. ನನಗೆ ಶಿಕ್ಷಣ ಅಂತಂದ್ರೆ ಬಹಳ ಪ್ರಿಯವಾದ್ದು. ಇವತ್ತು ಹೊಸ ವರ್ಷ, ಶಿಕ್ಷಣ ಶೈಕ್ಷಣಿಕ ವರ್ಷ ಇವತ್ತು ಪ್ರಾರಂಭ ಆಗ್ತಾ ಇದೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಶಿಕ್ಷಣ ವರ್ಷಕ್ಕೆ ತಾವೆಲ್ಲ ಕಾಲಿಡ್ತಾ ಇದ್ದೀರಿ. ಇಡೀ ಇವತ್ತು ನಮ್ಮ ರಾಜ್ಯ ಇಡೀ ದೇಶದನ್ನ ನೋಡಿ, ಪ್ರಪಂಚದಲ್ಲಿ ಕರ್ನಾಟಕ ರಾಜ್ಯವನ್ನು ನೋಡಬೇಕು ಅಂದರೆ ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಿಂದ ಯಾರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅವರು ಮಾನವ ಸಂಪನ್ಮೂಲಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅವರ ಜ್ಞಾನದ ಭಂಡಾರ ಇಡೀ ವಿಶ್ವ ಆಕರ್ಷಣೆಯನ್ನು ಮಾಡ್ತಾ ಇದೆ. ಇಡೀ ಪ್ರಪಂಚದಲ್ಲ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕಲ್ತವರಿದ್ದಾರೆ, ಇಲ್ಲಿಂದ ಹೋಗಿ ಕಲ್ತವರಿದ್ದಾರೆ. ಅಂದರೆ ಬೇಸಿಕ್ ಎಜುಕೇಷನ್ ನಮ್ಮ ಕರ್ನಾಟಕದಲ್ಲಿ. ಸೊ ಇವತ್ತು ಎಲ್ಲರೂ ಕೂಡ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳು. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಶುಭಾಶಯವನ್ನ ಕೋರಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದಾದ ಬಳಿಕ ಈಗ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಇದಾದ ನಂತರ ಅವರು ದೆಹಲಿಗೆ ಹೊರಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಫ್ಲೈಟ್ ಹತ್ತಲಿದ್ದಾರೆ ಇಂದು ಜೋಡೆತ್ತುಗಳು, ಕಾಂಗ್ರೆಸ್ನ ಜೋಡೆತ್ತುಗಳು. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಅವರು ಕಾಂಗ್ರೆಸ್ನ ಮಕ್ಕಳಿಗೋಸ್ಕರ ಅವರು ಶುಭಾಶಯವನ್ನ ಕೋರಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದೆ. ಇವತ್ತು ಜೂನ್ 1ನೇ ತಾರೀಕು. ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶುಭಾಶಯವನ್ನ ಕೋರಿದ್ದಾರೆ. ಮೊದಲ ಹಂತದಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಂದಿ ಸಚಿವರಾಗಬೇಕು ಅನ್ನುವಂತಹ ಸಭೆಯನ್ನ ಮಾಡಲಿದ್ದಾರೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು. ಇಂದು ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ ಕಾಂಗ್ರೆಸ್ನ ಜೋಡೆತ್ತು. ದೆಹಲಿಯಲ್ಲಿ ಸಂಪುಟ ಕಸರತ್ತಾಗ್ತಾ ಇರುವಂತದ್ದು. ಯಾರಿಗೆ ಸಿಗಲಿದೆ ಈ ಒಂದು ಪಟ್ಟ ಅನ್ನುವಂತಹ ಪ್ರಶ್ನೆ ಈಗ ಆಲ್ರೆಡಿ ಶುರುವಾಗ್ತಾ ಇದೆ. ಮೊದಲ ಹಂತದ ಸಚಿವರ ಪಟ್ಟಿಯ ಫೈನಲ್ಗಾಗಿ ಈಗ ದೆಹಲಿಗೆ ಹೊರಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು. ಇಬ್ರು ಕೂಡ ಒಟ್ಟಿಗೆ ಹೋಗಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ವರಿಷ್ಠರ ಜೊತೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನ ಮಾಡಲಿದ್ದಾರೆ ಮೊದಲ ಹಂತದಲ್ಲಿ. ಇವತ್ತು ನಾಳೆ ಇನ್ನೇನು 2 ದಿನ ಇದೆ ಅಲ್ವಾ, ಅವಾಗ ಡಿಕೆ ಶಿವಕುಮಾರ್ ಜೊತೆಗೆ ಯಾರ್ಯಾರು ಸಚಿವರಾಗಬೇಕು ಅನ್ನುವಂತಹ ಪ್ರಶ್ನೆ ಈಗ
ಆಗ್ತಾ ಇರುವಂಥದ್ದು. ಎಷ್ಟು ಮಂದಿ ಸಚಿವರಾಗಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಲಿದ್ದಾರೆ. ಜೊತೆಗೆ ಬುಧವಾರ ಯಾರ್ಯಾರು ಸಚಿವರಾಗಬೇಕು, ಎಷ್ಟು ಮಂದಿ ಆಗಬೇಕು ಅನ್ನುವಂತಹ ಚರ್ಚೆಯನ್ನ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾಡಲಿದ್ದಾರೆ. ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಬಳಿ ಈಗ ಆಲ್ರೆಡಿ ಇನ್ನೊಂದು ಪಟ್ಟಿ ಇರುವಂಥದ್ದು. ಒಂದಷ್ಟು ಜನರ ಪಟ್ಟಿಗಳನ್ನ ಈಗ 3 ಜನರು ಈಗ ರೆಡಿ ಆಗಿರುವಂಥದ್ದು. ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸಹೋದ್ಯೋಗಿಗಳು ಯಾರ್ಯಾರು ಆಗ್ತಾರೆ ಅನ್ನುವಂತಹ ಪ್ರಶ್ನೆ. ಡಿ.ಕೆ. ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಇನ್ನೆರಡೇ ದಿನ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆ ಚುರುಕಾಗಿದೆ.